ನಮಸ್ಕಾರ. ಇವತ್ತು ನಮ್ಮ ಬೇಡಿಕೆ ಏನಂದ್ರೆ ಈಗಾಗಲೇ ಮುಂಗಾರಿ ಮಳೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಬಿತ್ತನೆ ಕೂಡ ಪ್ರಾರಂಭ ಆಗಿದೆ. ಮುಂಗಾರಿ ಈ ವರ್ಷ ಮಳೆನೇ ಬರಲಿಲ್ಲ, ಅಪರೂಪಕ್ಕೆ ಒಂದು ಮಳೆ ಬಂದಿದೆ. ಎಲ್ಲಿ ನೋಡಿದ್ರೆ ರಸಗೊಬ್ಬರ ತಗೊಂಬಕ್ಕೆ ಹೋದಾಗ ಲಿಂಕ್ ಅನ್ನು ಕೊಡೋದು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದೊಂದು ಚೀಲ ಕಾಂಪ್ಲೆಕ್ಸ್ ಕೇವಲ 50 kg 950 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದು ಇರೋದು 1350 ರೂಪಾಯಿ, 2500 ರೂಪಾಯಿ 150 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದನ್ನ ಅಲ್ಲದೆ ಇವತ್ತು ನ್ಯಾನೋ ಯೂರಿಯಾ ತಗೋ, ನ್ಯಾನೋ DAP ತಗೋ ಅಂತ ಹೇಳಿ ಇವತ್ತೆಲ್ಲ ಅಂಗಡಿ ಮಾಲೀಕರು ಇವತ್ತು ಒಂದು ಲಿಂಕ್ ಅನ್ನು ಕೊಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ಕೇವಲ 5 ಚೀಲ ನಾವು ಕಾಂಪ್ಲೆಕ್ಸ್ ಹಾಕಿದ್ರೆ 5000 ರೂಪಾಯಿ ಜಾಸ್ತಿ ಆಯ್ತು. ಮತ್ತೆ ಲಿಂಕ್ ಅನ್ನು ಕೊಡ್ತಾರೆ, ಅದಕ್ಕೆ ಎಕ್ಸ್ಟ್ರಾ 5000 ಕೊಡ್ತಾರೆ. ಆದ್ರೆ ನಾವು ಈಗಾಗಲೇ ಎಷ್ಟು ರೈತರು ನೊಂದ್ಕೊಂಡ್ಬಿಟ್ಟಿದ್ದೀವಿ. ನಮ್ಮಲ್ಲಿ ಯಾವುದೂ ಕೂಡ ಡಬಲ್ ರೇಟ್ ಆಗಿಲ್ಲ. ಇವತ್ತಿನವರೆಗೆ ನಾವು ಬೆಳೆದಂತ ಬೆಳೆ ಯಾವತ್ತಾದ್ರೂ ಕ್ವಿಂಟಲ್ಗೆ ಇವತ್ತು ನಾವು ಇಲ್ಲಿ 20 ವರ್ಷದ ಕೆಳಗೆ 2000 ರೂಪಾಯಿ ಕ್ವಿಂಟಲ್ ಭತ್ತ ಇದೆ, ಇವತ್ತು ಕೂಡ ಅದೇ 2000 ರೂಪಾಯಿ ಕ್ವಿಂಟಲ್ ಇದೆ. ಆದ್ರೆ ಅವತ್ತು 250 ರೂಪಾಯಿ ಇರೋದನ್ನ ಕಾಂಪ್ಲೆಕ್ಸ್ ಇವತ್ತು 2150 ಎಷ್ಟು ಪಟ್ಟಾಗಿದೆ, ಇವತ್ತು 200 ಪಟ್ಟು ಹೆಚ್ಚಾಗಿದೆ. ಆದ್ರೆ ಇದನ್ನೆಲ್ಲ ಕಡಿಮೆ ಹಾಕ್ಬೇಕಂತ ಹೇಳಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಇವತ್ತು ಅದನ್ನೇ ಮೊದಲು ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆಯವರು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ ಅಂಗಡಿಯಲ್ಲಿ ಕೂಡ ಒಂದು ನಾಮಫಲಕೆಯಲ್ಲಿ ಯಾವ ಅಂಗಡಿಯನ್ನು ಹೋಗ್ರಿ, ಆದ್ರೆ ನಮ್ಮಲ್ಲಿ ಯಾರಾದ್ರೂ ರೈತ ಪ್ರಶ್ನೆ ಕೇಳ್ಬಿಟ್ರೆ ನಮ್ಮಲ್ಲಿ ಗೊಬ್ಬರನೇ ಇಲ್ಲ ಅಂತ ನಾಟಕ ಮಾಡ್ತವೆ. ಆದ್ರೆ ಇವತ್ತು ಗೊಬ್ಬರದ ಮಾಲೀಕರು ಕೂಡ ಹೇಳಿದ್ವಿ ನಾವು, ನಮ್ಮ ಜೊತೆಗೆ ನೀವು ಕೂಡ ಹೋರಾಟಕ್ಕೆ ಬರ್ರಿ ಅಂದ್ರೆ ಅವು ನಾಟಕ ಮಾಡ್ತಾ ಇದ್ದೇವೆ ಅಂತ ನಮ್ಗೆ ಇವತ್ತು ಗೊತ್ತಾಗಿದೆ. ಇವತ್ತು ಯಾವನೇ ಅಂಗಡಿಯವನಾಗ್ಲಿ ಈ ಮೂಲಕ ನಿಮ್ಮ ಮೂಲಕ ಹೇಳ್ತಾ ಇದೀವಿ, ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದ್ರೆ ನಿಮ್ಮಲ್ಲಿ ಕ್ರಿಮಿನಲ್ ಕೇಸ್ ಹಾಕಂತ ಕಾರ್ಯಕ್ರಮ ರೈತ ಸಂಘ ಮಾಡುತ್ತಂತ ಹೇಳಕ್ ಇಚ್ಛೆ ಪಡ್ತಾ ಇದೀವಿ.